This video is made for educational and information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಗೈಸ್, ಇವತ್ತಿನ ವೀಡಿಯೋಲಿ ನಾನು ಫ್ಲಿಪ್ಕಾರ್ಟಿಂದ ಮನೆಯಿಂದಲೇ ಕೆಲಸ ಮಾಹಿತಿ ಕೊಡ್ತಿದ್ದೀನಿ ಸ್ನೇಹಿತರೆ. ಇದು 12ನೇ ತರಗತಿ ಪಾಸ್ ಆಗಿರೋರು ಸಹ ಅಪ್ಲೈ ಮಾಡ್ಕೋಬೋದಂತೆ. ಸಂಬಳ ಸಹ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ ಗೈಸ್. ಮತ್ತು ಫ್ರೆಶರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದಂತೆ. ಮನೆಯಲ್ಲಿ ಕೂತ್ಕೊಂಡು ನೀವು ಆರಾಮಾಗಿ 9 hours ಅನ್ನೋದು ಕೆಲಸ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ಓಕೆ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಅವರ ಪೇಜ್ ಓಪನ್ ಆಗುತ್ತೆ. ಲಿಂಕ್ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ, ನಾನು ನಿಮಗೆ ಪರ್ಸ್ನಲ್ ಆಗಿ ಸಹ ಶೇರ್ ಮಾಡ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ ಗೈಸ್. ಇಲ್ಲಿ ನೀವು ನೋಡ್ಬೋದು, ಅಫಿಷಿಯಲ್ ಸೋರ್ಸ್ ಆಗಿರುವಂತಹ Naukri.com ಅಲ್ಲಿ ಇವರು ಜಾಬ್ ಇದೆ ಅಂತ ಬಿಟ್ಟಿದ್ದಾರೆ. ಫ್ರಮ್ ದಿ ಕಂಪನಿ ವಾಯ್ಸ್ ಪ್ರೋಸೆಸ್ ಎಕ್ಸಿಕ್ಯೂಟಿವ್ ಅಂತ ರೋಲ್ಗೆ ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ. ಕಂಪನಿ ಹೆಸರು ಬಂದುಬಿಟ್ಟು ಟೆಲಿ ಪರ್ಫಾರ್ಮೆನ್ಸ್ ಕಂಪನಿ ಆಗಿರುತ್ತೆ ಗೈಸ್. ಫಾರ್ ದಿ ಫಸ್ಟ್ ಟೈಮ್ ಫ್ಲಿಪ್ಕಾರ್ಟ್ ಅನ್ನೋರು ಟೆಲಿ ಪರ್ಫಾರ್ಮೆನ್ಸ್ ಜೊತೆ ಕ್ಲೈಂಟ್ ಆಗಿ ಟೈಡ್ ಅಪ್ ಆಗಿದ್ದಾರೆ ಗೈಸ್. ನಮಗೆ ಯಾವಾಗಲೂ ನೋಡ್ಬೋದು ನೀವು ಮೋಸ್ಟ್ ಆಫ್ ದಿ ವಿಡಿಯೋಸಲ್ಲಿ ಸ್ಟಾರ್ಟೆಕ್ ಅವರು ತಗೋತಿದ್ರು, ಬಟ್ ದಿಸ್ ಟೈಮ್ ಟೆಲಿ ಪರ್ಫಾರ್ಮೆನ್ಸ್ ಅವರು ಜೊತೆ ಟೈಡ್ ಅಪ್ ಅನ್ನೋದು ಆಗಿದೆ ಫ್ಲಿಪ್ಕಾರ್ಟ್ ಅನ್ನೋದು. ಸೊ ನೀವು ಕಂಪನಿ ಹೆಸರು ಬಂದುಬಿಟ್ಟು ಟೆಲಿ ಪರ್ಫಾರ್ಮೆನ್ಸ್ ಆಗಿರುತ್ತೆ, ಕ್ಲೈಂಟ್ ಬಂದುಬಿಟ್ಟು ಫ್ಲಿಪ್ಕಾರ್ಟ್ ಆಗಿರುತ್ತೆ. ಫ್ಲಿಪ್ಕಾರ್ಟ್ ಪ್ರೋಸೆಸ್ಗೆ ನೀವು ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ಓಕೆ, ಇಲ್ಲಿ ನೋಡ್ಬೋದು 100+ ಅಪ್ಲಿಕೆಂಟ್ಸ್ ಆಲ್ರೆಡಿ ಈ ಜಾಬ್ಗೆ ಅಪ್ಲೈ ಮಾಡಿದ್ದಾರಂತೆ. ಜಸ್ಟ್ 3 days ಆಗಿದೆ ಅಷ್ಟೇ ಗೈಸ್ ಈ ಜಾಬ್ ಅನ್ನೋದು ಬಿಟ್ಟು. ನೆಕ್ಸ್ಟ್ ಇಲ್ಲಿ ಜಾಬ್ ಡೀಟೇಲ್ಸಲ್ಲಿ, ಜಾಬ್ ಹೈಲೈಟ್ಸಲ್ಲಿ ಚೆಕ್ ಮಾಡ್ಬೋದು. ಗ್ರ್ಯಾಜುಯೇಷನ್ ಆಗಿರೋರು ಅಪ್ಲೈ ಮಾಡ್ಬೋದು. ಫ್ರೆಶರ್ಸ್, ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ವಿತ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ಎಬಿಲಿಟಿ ಟು ವರ್ಕ್ ಇನ್ ರೊಟೇಷನಲ್ ಶಿಫ್ಟ್ಸ್ ಎಲ್ಲ ಅಪ್ಲೈ ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ ಗೈಸ್. ಅದೇ ರೀತಿ ಹ್ಯಾಂಡಲ್ ಇನ್ಬೌಂಡ್ ಕಸ್ಟಮರ್ ಕಾಲ್ಸ್, ರಿಸಾಲ್ವ್ ಆರ್ಡರ್ ಆ್ಯಂಡ್ ಅಕೌಂಟ್ ರಿಲೇಟೆಡ್ ಕ್ವೈರೀಸ್, ಮೈಂಟೈನ್ ರೆಕಾರ್ಡ್ಸ್ ಆ್ಯಂಡ್ ಎನ್ಶೂರ್ ಕ್ವಾಲಿಟಿ ಕಸ್ಟಮರ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಕಸ್ಟಮರ್ಸ್ ಅನ್ನೋದು ಕಾಲ್ಸ್ ಅನ್ನೋದು ಮಾಡ್ತಾರೆ. ಏನಾದರೂ ಪ್ರಾಬ್ಲಮ್ಸ್, ಏನಾದರೂ ಡೌಟ್ಸ್ ಬಂದಾಗ, ಲೈಕ್ ಏನಾದರೂ ಡ್ಯಾಮೇಜ್ಡ್ ಪ್ರಾಡಕ್ಟ್ ಏನಾದರೂ ಅವ್ರಿಗೆ ರಿಸೀವ್ ಆದಾಗ, ಏನಾದರೂ ರಾಂಗ್ ಪ್ರಾಡಕ್ಟ್ ಅವ್ರಿಗೆ ರಿಸೀವ್ ಆದಾಗ ಕಾಲ್ ಮಾಡ್ತಾರೆ. ಅದನ್ನು ನೀವು ರಿಸಾಲ್ವ್ ಅನ್ನೋದು ಮಾಡಬೇಕಾಗಿರುತ್ತೆ. ಮತ್ತು 0 to 1 years ಅಂತ ಕೊಟ್ಟಿದ್ದಾರೆ. ಸೊ ಫ್ರೆಶರ್ಸ್ ಆಲ್ಸೋ ಅಪ್ಲೈ ಮಾಡ್ಬೋದು. ನಿಮಗೆ ಟೋಟಲ್ 101 ವ್ಯಾಕೆನ್ಸೀಸ್, 101 ವ್ಯಾಕೆನ್ಸೀಸ್ ಅನ್ನೋದು ಇದೆ ಅಂತ ಸ್ನೇಹಿತರೆ. ಸ್ಯಾಲರಿ ಸಹ ಇಲ್ಲಿ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇವರ ಹೈರಿಂಗ್ ಆಫೀಸ್ ಲೊಕೇಟ್ ಆಗಿರೋದು ಇಂಡಿಯಾ ಅಂತ ಕೊಟ್ಟಿದ್ದಾರೆ. ರಿಮೋಟ್ ಜಾಬ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಮಸ್ಟ್ ಹ್ಯಾವ್ ಸ್ಕಿಲ್ಸ್, ಕೀ ಸ್ಕಿಲ್ಸಲ್ಲಿ ನೋಡ್ಬೋದು ವಾಯ್ಸ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ ಗೈಸ್. ನಿಮಗೆ ಕರೆಕ್ಟಾಗಿ ಮಾತಾಡೋಕ್ಕೆ ಬಂದರೆ ಸಾಕು, ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು. ಜಾಬ್ ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು ವಾಟ್ ಯು ವಿಲ್ ಡೂ ಅಲ್ಲಿ. ಜಾಬ್ ಟೈಟಲ್ ಬಂದುಬಿಟ್ಟು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಫ್ಲಿಪ್ಕಾರ್ಟ್ ವಾಯ್ಸ್ ಪ್ರೋಸೆಸ್ ವರ್ಕ್ ಫ್ರಮ್ ಹೋಮ್ ಅಂತ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ ಗೈಸ್. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ನೀವು ಮೈನು 3 months ಕಾಂಟ್ರಾಕ್ಚುಯಲ್ ಜಾಬ್ ಆಗಿರುತ್ತಂತೆ ಇದು. ನೀವು 3 months ಆದಮೇಲೆ ಈ ಜಾಬ್ ಅನ್ನೋದು ಮುಗಿಯುತ್ತೆ ಸ್ನೇಹಿತರೆ. ಮತ್ತು ನೀವೇನಾದರೂ ಚೆನ್ನಾಗಿ ಮಾಡಿದ್ರೆ ನಿಮಗೆ ಆಫ್ಟರ್ 3 months ಇವರು ಬೇಕಾದರೆ ಹೈರ್ ಅನ್ನೋದು ಮಾಡ್ಬೋದು. ಓಕೆನಾ. ಸೊ ನೀವು 3 monthsಲ್ಲಿ ನೀವು ಆರಾಮಾಗಿ ಸ್ಕಿಲ್ಸ್ ಅನ್ನೋದು ಕಲ್ತ್ಕೋಬೋದು ಫ್ರೆಷರ್ಸ್ಗೆ. ಮತ್ತು ಸ್ಕಿಲ್ಸ್ ಕಲ್ತ್ಕೊಂಡು ನಿಮಗೆ ಎಕ್ಸ್ಪೀರಿಯನ್ಸ್ ಅನ್ನೋದು ಸಹ ಸಿಗುತ್ತೆ ಗೈಸ್. ನೆಕ್ಸ್ಟ್ ನೀವು ಫ್ಲಿಪ್ಕಾರ್ಟ್ ಪ್ರೋಸೆಸ್ಗೆ ಏನಾದರೂ ನೀವು ಜಾಬ್ ಅಪ್ಲೈ ಮಾಡಿದಾಗ ಈ ಥರ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಏನಾದರೂ ನೀವು ಆ ಪಾಯಿಂಟ್ನ ಮೆನ್ಷನ್ ಮಾಡಿದ್ರೆ ನಿಮ್ಮ ರೆಸ್ಯೂಮಲ್ಲಿ, ಸೊ ದಟ್ ನಿಮ್ಮ ರೆಸ್ಯೂಮ್ ಬೇಗ ಅನ್ನೋದು ಶಾರ್ಟ್ ಲಿಸ್ಟ್ ಆಗುತ್ತೆ. ಓಕೆ, ಜಾಬ್ ಡಿಸ್ಕ್ರಿಪ್ಷನಲ್ಲಿ ಸಹ ಕೊಟ್ಟಿದ್ದಾರೆ ಗೈಸ್. ಸೇಮ್ ಆಗಿರುತ್ತೆ. ಅವ್ರಿಗೇನಾದರೂ ರಾಂಗ್ ಪ್ರಾಡಕ್ಟ್ಸ್ ಮತ್ತು ಡ್ಯಾಮೇಜ್ಡ್ ಪ್ರಾಡಕ್ಟ್ಸ್ ಏನಾದರೂ ಕಸ್ಟಮರ್ಸ್ಗೆ ರಿಸೀವ್ ಆದಾಗ ಅದನ್ನು ನೀವು ಕಾಲ್ ಮಾಡಿ ಹ್ಯಾಂಡಲ್ ಮಾಡಿ ಮಾತಾಡಬೇಕಾಗಿರುತ್ತೆ. ಓಕೆ, ಮತ್ತು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಲ್ಲಿ ಸೇಮ್ ಅದನ್ನೇ ಕೊಟ್ಟಿದ್ದಾರೆ. ನೀವು ಒಮ್ಮೆ ಓದಿ ಸ್ನೇಹಿತರೆ. ಏನಾದರೂ ಡೌಟ್ಸ್ ಇದ್ದರೆ ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ನಾನು ಸಿಂಪಲಾಗಿ ಹೇಳ್ತೀನಿ ನೋಡಿ ಗೈಸ್. ಹ್ಯಾಂಡಲ್ ಕಸ್ಟಮರ್ ಕ್ವೈರೀಸ್ ಆ್ಯಂಡ್ ಕನ್ಸರ್ನ್ಸ್ ಥ್ರೂ ವಾಯ್ಸ್ ಸಪೋರ್ಟ್ ಮುಖಾಂತರ ನೀವು ಕಸ್ಟಮರ್ಸ್ಗೆ ಸಪೋರ್ಟ್ ಅನ್ನೋದು ಕೊಡಬೇಕಾಗಿರೋದಂತೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಲ್ಲಿ ನೋಡ್ಬೋದು. ಗ್ರ್ಯಾಜುಯೇಟ್ಸ್, ಫ್ರೆಷರ್ಸ್, ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಬೇಕಾಗಿರುತ್ತಂತೆ ಗೈಸ್ ಇಂಗ್ಲೀಷಲ್ಲಿ. ಮತ್ತು ಕಂಫರ್ಟಬಲ್ ಇನ್ ವರ್ಕಿಂಗ್ ವಿತ್ ರೊಟೇಷನಲ್ ಡೇ ಆ್ಯಂಡ್ ನೈಟ್ ಶಿಫ್ಟ್ ಸಹ ಇರ್ಬೋದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ವರ್ಕಿಂಗ್ ಡೇಸ್ ಮತ್ತು ರೊಟೇಷನಲ್ ಆಫ್ ಸಹ ಕೊಟ್ಟಿದ್ದಾರೆ ಗೈಸ್. ನೀವು 12th ಪಾಸ್ ಆಗಿದ್ರು ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಯಾಕಂದರೆ ನಿಮಗೆ ಎಕ್ಸಲೆಂಟ್ ಆಗಿರುವಂತಹ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಬಂದರೆ ಖಂಡಿತ ಇವರು ನಿಮ್ಮನ್ನು ಹೈರ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಮತ್ತು ಸ್ಯಾಲ್ರಿ ಸಹ ಇಲ್ಲಿ ಕೊಟ್ಟಿದ್ದಾರೆ. ಇನ್ ಆ್ಯಂಡ್ ಸ್ಯಾಲ್ರಿ ಅಂತ ಹೇಳ್ಬಿಟ್ಟು ನಮಗೆ ಕ್ಲಿಯರಾಗಿ ಇಲ್ಲಿ ಕೊಟ್ಟಿದ್ದಾರೆ. ನೀವು ಅದನ್ನು ಸಹ ಚೆಕ್ ಮಾಡ್ಬೋದು. ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಕಂಪ್ನಿಯವರು ಯಾವುದೇ ರೀತಿ ಲ್ಯಾಪ್ಟಾಪ್ ಅನ್ನೋದು ಪ್ರೊವೈಡ್ ಮಾಡಲ್ಲ. ನೀವೇ ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ ಅನ್ನೋದು ಅರೇಂಜ್ ಮಾಡ್ಕೋಬೇಕಾಗಿರುತ್ತೆ. ಲ್ಯಾಪ್ಟಾಪ್ ರಿಕ್ವೈರ್ಮೆಂಟ್ಸ್ ಎಲ್ಲ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇಂಟರ್ನೆಟ್ ಸ್ಪೀಡ್ ಮತ್ತು ಹೆಡ್ಸೆಟ್, ಪವರ್ ಬ್ಯಾಕಪ್ ಎಲ್ಲ ನೀವೇ ಅರೇಂಜ್ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ. ಲೊಕೇಶನ್ ವರ್ಕ್ ಫ್ರಮ್ ಹೋಮ್, ಪ್ಯಾನ್ ಇಂಡಿಯಾ, ಹೈರಿಂಗ್ ಅಕ್ರಾಸ್ ಇಂಡಿಯಾ ಎಕ್ಸೆಪ್ಟ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಕೊಟ್ಟಿದ್ದಾರೆ. ಅಪ್ಲೈ ನೌ ಆ್ಯಂಡ್ ಬಿಕಮ್ ಎ ಪಾರ್ಟ್ ಆಫ್ ಎ ಫ್ಲಿಪ್ಕಾರ್ಟ್ ಕಸ್ಟಮರ್ ಸಪೋರ್ಟ್ ಟೀಮ್ ಅಂತ ಕೊಟ್ಟಿದ್ದಾರೆ ಗೈಸ್. ಮತ್ತು ಕೆಳಗಡೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಹ ಕೊಟ್ಟಿದ್ದಾರೆ. ಅವರ ಇಮೇಲ್ ID ಸಹ ಕೊಟ್ಟಿದ್ದಾರೆ. ಆ ಇಮೇಲ್ IDಗೆ ನಿಮ್ಮ ರೆಸ್ಯೂಮ್ ಅನ್ನೋದು ನೀವು ಅವ್ರಿಗೆ ಕಳಿಸ್ಬೋದು. ನಿಮ್ಮ ಪ್ರೊಫೈಲ್ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ಅವರು ನಿಮಗೆ ಗೆಟ್ ಬ್ಯಾಕ್ ಅನ್ನೋದು ಹಾಕ್ತಾರೆ. HR ಬಂದುಬಿಟ್ಟು ಶ್ರುತಿ ಆಗಿರುತ್ತಂತೆ. ಅವರು ನಿಮ್ಮನ್ನೇ ಕಾಂಟ್ಯಾಕ್ಟ್ ಆಗ್ತಾರೆ ಗೈಸ್. ಓಕೆ, ನೆಕ್ಸ್ಟ್ ಇಂಡಸ್ಟ್ರಿ ಟೈಪ್ ನೋಡ್ಬೋದು. BPM ಅಂತಿದೆ, ಡಿಪಾರ್ಟ್ಮೆಂಟ್ ಕಸ್ಟಮರ್ ಸಕ್ಸಸ್ ಅಂತಿದೆ, ಎನಿ ಗ್ರ್ಯಾಜುಯೇಟ್ ಅಂತ ಕೊಟ್ಟಿದ್ದಾರೆ.
ಇಬೌಟ್ ಕಂಪ್ನಿ ನೋಡಿದ್ರೆ ಟೆಲಿ ಪರ್ಫಾರ್ಮೆನ್ಸ್ ಗ್ಲೋಬಲ್ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ ಗೈಸ್. ನಾನು ಆಗಲೇ ಹೇಳಿದ್ನಲ್ಲ, ಕಂಪ್ನಿ ಹೆಸರು ಟೆಲಿ ಪರ್ಫಾರ್ಮೆನ್ಸ್ ಆಗಿರುತ್ತೆ, ಬಟ್ ಕ್ಲೈಂಟ್ ಬಂದುಬಿಟ್ಟು ಫ್ಲಿಪ್ಕಾರ್ಟ್ ಆಗಿರುತ್ತೆ. ಇಷ್ಟಾಗಿರುತ್ತೆ ಗೈಸ್. ಜಾಬ್ ಡೀಟೇಲ್ಸ್ ಎಲ್ಲ ಕೆಳಗಡೆ ಲಾಸ್ಟಲ್ಲಿ ಅಪ್ಲೈ ಅನ್ನೋ ಒಂದು ಆಪ್ಷನ್ ಇರುತ್ತೆ ಬ್ಲೂ ಕಲರಲ್ಲಿ. ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಈ ಜಾಬ್ಗೆ ಆಟೋಮೆಟಿಕ್ ಅಪ್ಲೈ ಅನ್ನೋದು ಆಗುತ್ತೆ. ನಿಮ್ಮ ಹತ್ರ ನೌಕರಿ ಆ್ಯಪ್ ಏನಾದರೂ ಇಲ್ಲ ಅಂದರೆ ನೀವು ಮ್ಯಾನ್ಯಲಾಗಿ ಎಲ್ಲ ಡೀಟೇಲ್ಸ್ ಅನ್ನೋದು ಟೈಪ್ ಮಾಡಿ ನಂತರ ಈ ಜಾಬ್ಗೆ ನೀವು ಅಪ್ಲೈ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ಇಷ್ಟ ಆಗಿರುತ್ತೆ ಇವತ್ತಿನ ವೀಡಿಯೋಲಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಖಂಡಿತ ಕಮೆಂಟ್ಸಲ್ಲಿ ಕೇಳಿ ನಾನು ರಿಪ್ಲೈ ಮಾಡ್ತೀನಿ. ಅದೇ ರೀತಿ ನಿಮ್ಗೆ ಏನಾದರೂ ಫ್ರೀ ಆಗಿ ರೆಸ್ಯೂಮ್ ಬೇಕು ಅಂದರೆ ನನ್ನ ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ 3 ಜನಕ್ಕೆ ಶೇರ್ ಮಾಡಿ. ನಂತರ ಆ ಸ್ಕ್ರೀನ್ಶಾಟ್ನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಖಂಡಿತ ಫ್ರೀ ಆಗಿರುವಂತಹ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ ಸ್ನೇಹಿತರೆ. ರೆಸ್ಯೂಮ್ ಬೇಕು ಅಂದರೆ ಕಮೆಂಟ್ಸಲ್ಲಿ ರೆಸ್ಯೂಮ್ ಅಂತ ಕಮೆಂಟ್ ಹಾಕಿ, ಲಿಂಕ್ ಬೇಕು ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ. ಆ್ಯಸ್ ಯೂಶುವಲ್ ಮತ್ತು ನಾನು ಡಿಸ್ಕ್ರಿಪ್ಷನಲ್ ಬಾಕ್ಸಲ್ಲಿ ಸಹ ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಅಪ್ಲೈ ಮಾಡ್ಕೋಬೋದು. ಲಿಂಕ್ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಹಾಕಿದ್ರೆ ನಾನು ಪರ್ಸ್ನಲಾಗಿ ಸಹ ಶೇರ್ ಮಾಡ್ತೀನಿ ಗೈಸ್. ಇಷ್ಟ ಆಗಿರುತ್ತೆ ಗೈಸ್ ಇವತ್ತಿನ ವೀಡಿಯೋಲಿ. ಖಂಡಿತ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ. ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫುಲ್ ವೀಡಿಯೋ ಗೈಸ್. ಬಾಯ್.